ಎಲ್ಲರಿಗೂ ನಮಸ್ಕಾರ. ಪ್ರಜಾಕಿರಣಕ್ಕೆ ಸ್ವಾಗತ. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಬಂದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತಾ? ವೇಗವಾಗಿ ಬೆಳೀತಿರುವಂತಹ ನಮ್ಮ ಬೆಂಗಳೂರು ಸ್ವಲ್ಪ ಬ್ರೇಕ್ ಹಾಕೋದಕ್ಕಿರೋದೆ ಟ್ರಾಫಿಕ್. ಈ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಕೂಡ ಅಷ್ಟೇ ಮಟ್ಟದಲ್ಲಿ ಹೆಚ್ಚಾಗುತ್ತೆ. ಪ್ರತಿದಿನ ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲೇ ಸಿಲುಗುವ ಪರಿಸ್ಥಿತಿ ಎಲ್ರಿಗೂ ಗೊತ್ತೇ ಇದೆ. ಇದೇ ಕಾರಣಕ್ಕೆ ಬೆಂಗಳೂರಿನ ಹೊರವಲಯದ ಟ್ರಾಫಿಕ್ ಕಡಿಮೆ ಮಾಡಲು ಸರ್ಕಾರ ದೊಡ್ಡ ಯೋಜನೆಯನ್ನ ಕೈ ಹಾಕಿದೆ. ಅದೇ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಬಂದ್ರೆ ಆ ಸುತ್ತಮುತ್ತಲಿನ ಪ್ರದೇಶಗಳ ಸೈಟ್ ಫ್ಲಾಟ್ ದುಪ್ಪಟ್ಟಾಗುತ್ತೆ. ಈ ಯೋಜನೆ ಸುಮಾರು 73ರಿಂದ 74 ಕಿಲೋಮೀಟರ್ ಉದ್ದದ 8 ಲೈನ್ ಕ್ರಾಸ್ ಕಂಟ್ರೋಲ್ಡ್ ಕಾರಿಡಾರ್ ತುಮಕೂರು ರಸ್ತೆ, ಬಳ್ಳಾರಿ ರಸ್ತೆ, ಓಲ್ಡ್ ಮದ್ರಾಸ್ ಮೂಲಕ ಹೊಸೂರು ರಸ್ತೆಯನ್ನ ಸಂಪರ್ಕಿಸುವ ಈ ಕಾರಿಡಾರ್ ನಗರದ ಹೊರವಲಯದ ಸಂಚಾರದ ಒತ್ತಡ ಕಡಿಮೆ ಮಾಡುವ ಉದ್ದೇಶವನ್ನ ಹೊಂದಿದೆ. ಇದಕ್ಕಾಗಿ ಸರ್ಕಾರ ಅಂದಾಜು ವೆಚ್ಚವೇ ಬರೋಬ್ಬರಿ 27,000 ಕೋಟಿ ಇದೆ. ಇದರಲ್ಲಿ ಸುಮಾರು 21 ಕೋಟಿ ರೂಪಾಯಿ ಕೇವಲ ಭೂಸ್ವಾಧೀನಕ್ಕೆ ಹೋಗುತ್ತೆ ಅಂತ ಹೇಳಿ ಅಂದಾಜು ಸಹ ಮಾಡಲಾಗಿದೆ. ಆದ್ರೆ ಈ ಯೋಜನೆಯಲ್ಲಿ ರಸ್ತೆಗಿಂತ ಹೆಚ್ಚಾಗಿ ಭೂಮಿ ಮೇಲಿನ ವೆಚ್ಚವೇ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು. ಭೂಮಿ ಕಳೆದುಕೊಳ್ಳುವ ರೈತರಿಗೆ ಪರಿಹಾರ ಎಷ್ಟು ಸಿಗುತ್ತೆ? ಇಂದಿನ ಪ್ರಸ್ತಾವನೆಗಳ ಪ್ರಕಾರ ಪ್ರತಿ ಎಕರೆಗೆ ಅಭಿವೃದ್ಧಿಪಡಿಸಿದಂತಹ ಭೂಮಿಯ ಒಂದು ಭಾಗವನ್ನ ಪರಿಹಾರವಾಗಿ ನೀಡುವ ಮಾದರಿ ಚರ್ಚೆಯಾಗಿತ್ತು. ಉದಾಹರಣೆಗೆ ಬಿಡಿಎ ಹಿಂದಿನ ಮಾದರಿಯಲ್ಲಿ ಒಂದು ಎಕರೆಗೆ 40% ಅಭಿವೃದ್ಧಿಪಡಿಸಿದಂತಹ ಭೂಮಿ ಸುಮಾರು 9,583 ಚದರ ಅಡಿ ನೀಡುವಂತೆ ಪ್ರಸ್ತಾವನೆ ಆಗಿತ್ತು. ಹಾಗಾಗಿ ಕೆಲ ಭೂ ಮಾಲೀಕರು ಹಣದ ಬದಲು ಅಭಿವೃದ್ಧಿಪಡಿಸಿದ ವಾಣಿಜ್ಯ ಜಾಗವೇ ನಮಗೆ ಬೇಕು ಅಂತ ಹೇಳಿ ಆಯ್ಕೆ ಕೂಡ ಮಾಡ್ಕೊಂಡಿದ್ದಾರೆ. ಇದು ಕೂಡ ಹೆಚ್ಚು ಆಕರ್ಷಕವಾಗಿದೆ ಅಂತಾನೆ ಹೇಳ್ಬೋದು. ಇದು ಕೂಡ ಇನ್ನ ಚರ್ಚೆಯಲ್ಲಿದೆ. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಬಂದ್ರೆ ಬೆಂಗಳೂರಿನ ಟ್ರಾಫಿಕ್ ಪರಿಹಾರ ಆಗುತ್ತಾ ಅಥವಾ ರಿಯಲ್ ಎಸ್ಟೇಟ್ ಹೊಸ ಹಬ್ ಆಗುತ್ತಾ? ಇದು ನಿಮ್ಮ ಮುಂದೆಯೇ ಇದೆ. ನಿಮ್ಮ ಸೈಟ್ ಕೂಡ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಹತ್ರ ಇದೆಯಾ? ಹಾಗಿದ್ರೆ ಕಮೆಂಟ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.